ನಮಸ್ಕಾರ ವೀಕ್ಷಕರೇ, ವಿಶೇಷ ವರದಿಗೆ ಸ್ವಾಗತ. ನಾನು ಭವಾನಿ. ವಿಜಯಪುರದಲ್ಲಿ ಎದೆ ನಡುಗಿಸುವ ಭೀಕರ ದುರಂತವೊಂದು ಸಂಭವಿಸಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಗಸ್ಟ್ 24ರಂದು ಮನೆಯಿಂದ ನಾಪತ್ತೆಯಾಗಿದ್ದ ಒಂದೇ ಕುಟುಂಬದ ತಾಯಿ ಸೇರಿದಂತೆ 5 ಮಕ್ಕಳು ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಭೀಕರ ಘಟನೆಯಿಂದ ಇಡೀ ತೊರವಿ ಗ್ರಾಮವೇ ಕಣ್ಣೀರಿಟ್ಟಿದೆ. ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಈ ದುರಂತದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಿಜಯಪುರ ತಾಲೂಕಿನ ತೊರವಿ ಶಾಂತಿನಗರದ ನಿವಾಸಿಯಾಗಿದ್ದಂತಹ ಮಲ್ಲಿಕಾರ್ಜುನ ಎಂಬುವರ ಕುಟುಂಬದಲ್ಲಿ ನಡೆದ ಜಗಳವೇ ಈ ದುರಂತಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಗಂಡ ಮಲ್ಲಿಕಾರ್ಜುನ ಜೊತೆ ತೀವ್ರ ಜಗಳವಾಡುತ್ತಿದ್ದ ಪತ್ನಿ ಶೋಭಾ ಮನೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದಾರೆ. ಆಗಸ್ಟ್ 24ರಂದು ನಾಪತ್ತೆಯಾಗಿದ್ದ ಇಡೀ ಕುಟುಂಬ ಇವಾಗ ಶವವಾಗಿ ಪತ್ತೆಯಾಗಿದೆ. 34 ವರ್ಷದ ತಾಯಿ ಶೋಭಾ, 15 ವರ್ಷದ ಮಗಳು ವಿದ್ಯಾ, 13 ವರ್ಷದ ಸುವರ್ಣ, 12 ವರ್ಷದ ಮಗ ತಿಪ್ಪರಾಯ, 10 ವರ್ಷದ ಮಗಳು ಸಾನಿಕಾ ಹಾಗೂ 6 ವರ್ಷದ ಪುಟ್ಟ ಬಾಲಕ ವಿಕಾಸ್ ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಈ ದುರದೃಷ್ಟಕರ ಜೀವಿಗಳು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಆದ್ರೆ ಇಲ್ಲಿ ಎಲ್ರಿಗೂ ಬರುವಂತ ಒಂದು ಅನುಮಾನ ಏನಪ್ಪಾ ಅಂತಂದ್ರೆ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೊರಟಿದ್ದ ಹೆಂಡತಿಯನ್ನ ಗಂಡ ತಡೀಲಿಲ್ವಾ? ಅವನ ಬಗ್ಗೆ ಯಾವುದೇ ರೀತಿಯ ಪೊಲೀಸಲ್ಲಿ ಮಾಹಿತಿಯನ್ನ ಕೊಟ್ಟಿಲ್ವಾ? ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ ನ ರೇಸ್ ಮಾಡಿಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದೆ. ಇದಕ್ಕೆ ಅವನೇ ಏನಾದ್ರೂ ಸಂಚು ಮಾಡಿ ಕೊಲೆ ಮಾಡಿದಾನ ಅನ್ನೋದು ಕೂಡ ಅನುಮಾನ ಬಂದಿದೆ. ಈ ಒಂದು ಸಣ್ಣ ಕೌಟುಂಬಿಕ ಕಲಹ ಈಗ ಸಾಲು ಸಾಲು ಜೀವಗಳು ಹೋಗುವಂತಾಗಿದೆ. ಅದು ಅಲ್ದಿರ ಪುಟ್ಟ ಮುಗ್ಧ ಮಕ್ಕಳು ಸಹ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ಗಂಟ ಅಂತ ಇತ್ತು. ಆದ್ರೆ ಈಗ ಆತ್ಮಹತ್ಯೆ ಕೊಲೆವರೆಗೂ ಬಂದಿದೆ. ನೋಡೋಣ ಈ ತನಿಖೆ ಬಗ್ಗೆ ಇನ್ನ ಎಷ್ಟೆಲ್ಲ ಮಾಹಿತಿಗಳು ಸಿಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ಕಾರ.